ಹಾಯ್, ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಸೊ ಇವತ್ತು ನಮ್ಮ ಹತ್ರ ನಮ್ಮದೇ ಪರ್ಸ್ನಲ್ ವೆಹಿಕಲ್ 7 ಇಯರ್ಸ್ ಓಲ್ಡ್ ಆಗಿರೋ ಹೋಂಡಾ ಅಮೇಜ್ ಇದೆ. ಸೊ ಇದು ಬಂದು ನಮ್ಮ ಗ್ರ್ಯಾಂಡ್ ಫಾದರ್ ಯೂಸ್ ಮಾಡುವಂಥ ಕಾರ್. ಸೊ 7 ಇಯರ್ಸ್ ನಂತರ ಇದಕ್ಕೆ ಒಂದು ಕಂಪ್ಲೀಟ್ ರಿಸ್ಟೋರ್ಡ್ ಲುಕ್ ಕೊಟ್ಟಿದ್ದೀವಿ. ಏನಂದರೆ ಪೇಂಟ್ ಫೇಡ್ ಆಗಿತ್ತು ಆ್ಯಂಡ್ ಯೂಶ್ವಲಿ ಟ್ರಾಫಿಕಲ್ಲಿ ಆಗುವಂಥ ಸ್ಕ್ರ್ಯಾಚಸ್ಗಳಾಗಿರ್ಬೋದು ಆ್ಯಂಡ್ ಬಂಪರ್ ಟಚಸ್ಗಳಾಗಿರೋದ್ರಿಂದ ಕಂಪ್ಲೀಟ್ ಒಂದು ಫ್ರೆಶ್ ಲುಕ್ ಕೊಟ್ಟು ಟಚ್ ಅಪ್ ಮಾಡಿಸಿ ನೀಟ್ ಕಂಡೀಷನ್ಗೆ ತಂದಿದ್ದೀವಿ. ಸೊ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ 7 ಇಯರ್ಸ್ ಓಲ್ಡ್ ಆಗಿರೋ ವೆಹಿಕಲ್, ಆಲ್ಮೋಸ್ಟ್ 2 lakhs ಪ್ಲಸ್ ಆಗಿರೋವಂಥ ವೆಹಿಕಲ್, ಸ್ಪೆಷಲಿ ಡೀಸೆಲ್. ಸೊ ಇದು ಬಂದು ಸೆಕೆಂಡ್ ಜೆನ್ ಹೋಂಡಾ ಅಮೇಜ್. ಸೊ ಹೇಗಿರುತ್ತೆ ಇದರ ಪರ್ಫಾರ್ಮೆನ್ಸ್, ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಈ ಗಾಡಿ ವ್ಯಾಲ್ಯೂ ಎಷ್ಟಿದೆ ಆ್ಯಂಡ್ ಈ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಈ ಕಾರ್ನ ನೀವು ತಗೋಬೇಕಾ ಅನ್ನೋದೇ ಈ ವಿಡಿಯೋ ಕಂಪ್ಲೀಟ್ ಆಗಿರುತ್ತೆ. ಸೊ ಬೇಸಿಕಲಿ ಫ್ರಂಟಲ್ಲಿರೋ ಫೀಚರ್ಸ್ಗಳು ಹೇಳೋದಾದರೆ ನಿಮಗೆ ಬೇಸಿಕ್ ಸೆಟ್ ಆಫ್ ಹ್ಯಾಲೋಜನ್ ಹೆಡ್ಲೈಟ್ಸ್ ಬರುತ್ತೆ. ಸೊ ಇದು ಬಂದು 2019 ಮಾಡೆಲ್ ಸೆಕೆಂಡ್ ಜೆನ್ ಹೋಂಡಾ ಅಮೇಜು. ಸೊ ಇದು ಬಂದು ಮಿಡ್ ವರ್ಷನ್, ಅದರಿಂದ ಯಾವುದೇ ಆದಂಥ ಫಾಗ್ ಲ್ಯಾಂಪ್ ಸಿಕ್ಕಿಲ್ಲ. ಫ್ರಂಟಲ್ಲಿ ಒಂದು ಕ್ರೋಮ್ ಬಿಗ್ ಗ್ರಿಲ್ ಸಿಗುತ್ತೆ ವಿತ್ ಬಿಗ್ ಹೋಂಡಾ ಲೋಗೋ. ಸೊ ಫ್ರಂಟಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ಸ್, ಹ್ಯಾಲೋಜನ್ ಇಂಡಿಕೇಟರ್ಸ್. ಸೈಡ್ಸ್ ಬರೋದಾದರೆ ನಿಮಗೆ 14 inches ಸ್ಟೀಲ್ ವೀಲ್ ಸಿಗುತ್ತೆ ವಿತ್ ವೀಲ್ ಕ್ಯಾಪ್ಸ್ ಆ್ಯಂಡ್ ಟೈರ್ ಸೈಜ್ ಬಂದು 175 65 R40. ಹಿಂದೆ ಬರೋದಾದರೆ ಟೈಲ್ ಲ್ಯಾಂಪ್ ಕೂಡ ನಿಮಗೆ ಹ್ಯಾಲೋಜನ್ ಸೆಟಪಲ್ಲೇ ಸಿಗುತ್ತೆ. ಹ್ಯಾಲೋಜನ್ ಪಾರ್ಕಿಂಗ್ ಲೈಟ್, ಹ್ಯಾಲೋಜನ್ ರಿವರ್ಸ್ ಲೈಟ್. ಸೊ ಇದರಲ್ಲಿ ಯಾವುದೇ ಆದಂಥ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಸಿಗಲ್ಲ, ಬಟ್ 4 ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ. ಹೈ ಸ್ಟಾಪಿಂಗ್ ಲೈಟ್ ಇಲ್ಲಿದೆ. ಆ್ಯಂಡ್ ಬೂಟ್ ಸ್ಪೇಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಿಮಗೆ 420 liters ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಒಂದು ಡೀಸೆಂಟ್ ಸೈಜ್ ಬೂಟ್ ಸ್ಪೇಸ್ ಅಂತಲೇ ಹೇಳ್ಬೋದು. ಆ್ಯಸ್ ವೆಲ್ ಆಸ್ ಸ್ಪೇಸ್ ಸೇವರ್ ಸ್ಪೇರ್ ಟೈರ್ ಸಿಗುತ್ತೆ. ಫ್ರಂಟಿಗೆ ಬರೋದಾದರೆ ನಿಮಗೆ ಆಲ್ 4 ಪವರ್ ವಿಂಡೋಸ್ ಸಿಗುತ್ತೆ ವಿತ್ ಡ್ರೈವರ್ ಸೈಡ್ 1 touch ಅಪ್ ಆ್ಯಂಡ್ ಡೌನ್, ಲಾಕ್ ಅನ್ಲಾಕ್ ಫೀಚರ್ ಕೂಡ ಇದೆ ಆ್ಯಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs ಕೂಡ ಇದೆ. ವಿಂಡೋ ಲಾಕ್ ಸ್ವಿಚ್ ಇಲ್ಲಿದೆ ಆ್ಯಂಡ್ 1 liter ಬಾಟಲ್ ಇಟ್ಕೊಳ್ಳೋ ಸ್ಪೇಸ್ ಇದೆ ಆ್ಯಂಡ್ ಲಿಟಲ್ ಸ್ಪೇಸ್ ಓವರ್ ಹಿಯರ್. ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಫ್ರಂಟ್ ಸೀಟ್. ಸ್ಟೇರಿಂಗಲ್ಲಿ ನಿಮಗೆ ಆಡಿಯೋ ಕಂಟ್ರೋಲ್ ಸಿಗುತ್ತೆ, ಯಾವುದೇ ಆದಂಥ ಕ್ರೂಸ್ ಕಂಟ್ರೋಲ್ ಇಲ್ಲ. ಇಲ್ಲಿ ಬಂದು ನಿಮಗೆ ವೈಪರ್ಸ್ ಕಂಟ್ರೋಲ್ ಸಿಗುತ್ತೆ ಆ್ಯಂಡ್ ಈ ಕಡೆ ಇಂಡಿಕೇಟರ್ ವಿತ್ ಹೆಡ್ಲೈಟ್ ಕಂಟ್ರೋಲ್ ಸಿಗುತ್ತೆ. ಸೊ ಒಂದು ಬೇಸಿಕ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಆಗಿರ್ಬೋದು, FM ಆಗಿರ್ಬೋದು ಸಿಗುತ್ತೆ ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ. ಕ್ಯಾಮ್ರಾ ಯಾವುದೇ ಅಂತ ಸಿಗಲ್ಲ ಆ್ಯಂಡ್ AC ಕಂಟ್ರೋಲ್ಸ್ ಇಲ್ಲ ಬರುತ್ತೆ. ಒಂದು 12 volt ಪವರ್ ಸಾಕೆಟ್ ಸಿಗುತ್ತೆ ಇಲ್ಲಿ ಆ್ಯಂಡ್ ಇದು ಬಂದು USB ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ. 2 ಕಪ್ ಹೋಲ್ಡರ್ಸ್ ಆ್ಯಂಡ್ 5 speed ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಸಿಗುತ್ತೆ, ನೋಡ್ತಿರ್ಬೋದು. ಸೊ ಒಂದು ಪ್ರಾಪರ್ ಡೈಲಿ ನೀಟ್ ಆಗಿರೋ ಕಾರ್ ಇದು. ಸೊ ಈಗ ಎಲ್ಲ ಫೀಚರ್ಸ್ಗಳನ್ನು ಫಾಸ್ಟಾಗಿ ನಾನು ಹೇಳಿ ಆಯಿತು. ಸೊ ಈಗ ಇದು ಓಡ್ಸಕ್ಕೆ ಹೇಗಿದೆ ಆ್ಯಂಡ್ ಇದನ್ನ ಯಾಕೆ ಕನ್ಸಿಡರ್ ಮಾಡಬೇಕು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ, ಇದ್ರ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ಡ್ರೈವಿಂಗ್ ರೈಟ್ ಅವೇ. ಡ್ರೈವಿಂಗ್ ಬರೋದಾದ್ರೆ ಇದರಲ್ಲಿ ನಿಮಗೆ 1.5 liter ID.Tech ಡೀಸೆಲ್ ಇಂಜಿನ್ ಸಿಗುತ್ತೆ. ಸೊ ಇದು ಬಂದು ಮ್ಯಾನ್ಯುಯಲ್. ಸೊ ಇದರಲ್ಲಿ ನಿಮಗೆ 99 bhp ಆ್ಯಂಡ್ 200 Nm ಆಫ್ ಟಾರ್ಕ್ ಸಿಗುತ್ತೆ. ಆಟೋಮೆಟಿಕ್ CVT ಗೇರ್ ಬಾಕ್ಸ್ ಅಲ್ಲಿ ನಿಮಗೆ 77 bhp ಆ್ಯಂಡ್ 200 Nm ಆಫ್ ಟಾರ್ಕ್ ಸಿಗುತ್ತೆ. ಸೊ CVT ಗೇರ್ ಬಾಕ್ಸ್ ಆಗಿರೋದ್ರಿಂದ ಅದರಲ್ಲಿ ಕಡಿಮೆ ಪವರ್ ಆಗಿರುತ್ತೆ. ಸೊ ಫಾರ್ ಬೆಟರ್ ಸ್ಮೂತ್ನೆಸ್ ಆ್ಯಂಡ್ ಮೈಲೇಜ್. ಬಟ್ ನಿಮಗೆ ಯೂಶಲಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ಗೆ ಹೋದರೆ ನಿಮಗೆ ಮ್ಯಾನ್ಯುಯಲ್ಲೇ ಸಿಗೋದು. ಸೊ ಈ ಕಾರು ಓಡಿಸೋದಕ್ಕೆ ತುಂಬಾ ಸ್ಮೂತ್, ರಿಫೈನ್ಡ್ ಆ್ಯಂಡ್ ಪವರ್ಫುಲ್ ಇದೆ, ಯಾವುದರಲ್ಲೂ ಕಡಿಮೆ ಇಲ್ಲ. ಆ್ಯಂಡ್ ಇನಿಷಿಯಲ್ ಟಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಬಿಕಾಸ್ ಆ ಒಂದು ವೆಯ್ಟ್ ಕಡಿಮೆ ಇರೋದ್ರಿಂದ ಆ್ಯಂಡ್ 1.5 liter ಆಗಿರೋ ಡೀಸೆಲ್ ಇಂಜಿನ್ ಇರೋದ್ರಿಂದ ಆ್ಯಂಡ್ ಓವರ್ ಆಲ್ ಬಾಡಿ ಕಡಿಮೆ ಇರೋದ್ರಿಂದ ಸೊ ನಿಮಗೆ ತುಂಬಾ ಹೈ ಪವರ್ ಸಿಗುತ್ತೆ, ಇನಿಷಿಯಲ್ ಟಾರ್ಕ್ ಸಿಗುತ್ತೆ. ನಿಮಗೆ ಲಾಂಗಲ್ಲಿ ತುಂಬ ಹೈ ಎಂಡ್ ತನಕ ಹೋಗೋಕ್ಕಾಗಲ್ಲ, ಬಟ್ ಇನಿಷಿಯಲ್ ಟಾರ್ಕ್ ಅಂತೂ ಹೆವಿನೇ ಸಿಗುತ್ತೆ ಇದರಲ್ಲಿ. ಮ್ಯಾನ್ಯುಯಲಲ್ಲಿ ನಿಮಗೆ ಒಳ್ಳೆ ಪವರ್ ಸಿಗುತ್ತೆ, ಒಳ್ಳೆ ಮೈಲೇಜ್ ಸಿಗುತ್ತೆ, ಒಳ್ಳೆ ರಿಫೈನ್ಡ್ ಇಂಜಿನ್ ಸಿಗುತ್ತೆ. ಸೊ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಈ ಕಾರ್ ಬೆಲೆ ಒಂದು 5 to 6 lakhs ಇರುತ್ತೆ ಕಡಿಮೆ ಓಡಿರೋದಾದ್ರೆ. ಸೊ ಈ ಕಾರ್ ಬಂದು 2,09,000 ಓಡಿದೆ. ಇಲ್ಲಿವರೆಗೂ ಶೋರೂಮಲ್ಲೇ ಸರ್ವಿಸ್ ಮಾಡಿಸಿರೋದು. ಸೊ ಯಾವುದೇ ಆದಂಥ ತೊಂದರೆಗಳು ಇಲ್ಲಿವರೆಗೂ ಈ ಕಾರಲ್ಲಿ ನಮಗಂತೂ ಬಂದಿಲ್ಲ. ಆ್ಯಂಡ್ ಇವತ್ತಿನವರೆಗೂ ನನ್ನ ಹತ್ರ ನೀವು ನೋಡಿರ್ಬೋದು ಸ್ಕೋಡಾ ರ್ಯಾಪಿಡ್ ಇದೆ ಆ್ಯಂಡ್ ಬೇರೆ ಕಾರ್ಸ್ಗಳು ನಮ್ಮ ಮನೇಲಿದೆ. ಸೊ ಅದೆಲ್ಲದಕ್ಕಿಂತ ನನಗೆ ಸಿಟಿಲಿ ಮಜಾ ಕೊಡೋ ಕಾರ್ ಅಂದರೆ ಇದೆ. ಬಿಕಾಸ್ ಆ ಇನಿಷಿಯಲ್ ಟಾರ್ಕ್ ಮಾತ್ರ ಈ ಕಾರಲ್ಲಿ ತುಂಬಾನೇ ಚೆನ್ನಾಗಿದೆ. ಸೊ ಈಗ ಈ ಕಾರ್ದು ಒಂದು 0 to 100 ಟೆಸ್ಟ್ ಮಾಡೋಣ. ನಾನು ಯಾಕೆ ಇನಿಷಿಯಲ್ ಟಾರ್ಕ್ ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಸೊ 2,10,000 ಓಡಿದೆ ಅಂತ ಹೇಳಿದೆ ಅಲ್ವಾ. ಸೊ ಅದಾದ್ಮೇಲೂ ಇದರ 0 to 100 ಎಷ್ಟು ಟೈಮಿಂಗ್ಸ್ ಅಲ್ಲಿ ಕವರ್ ಮಾಡುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಸೊ AC ಆಫ್ ಅಲ್ಲಿ ಇದೆ.
ಸೊ ಯಾವುದೇ ಆದಂಥ ಮೋಡ್ಗಳು ಇದರಲ್ಲಿಲ್ಲ. ಸೊ ಲೆಟ್ ಸ್ಟಾರ್ಟ್ ಇನ್ 3, 2, 1. ಸೊ ಇದು ಬಂದು 10.45 ಸೆಕೆಂಡ್ಸ್ ಅಲ್ಲಿ ರೀಚ್ ಆಗಿದೆ. ತುಂಬಾನೇ ಕ್ವಿಕ್ ಅಂತ ಹೇಳ್ಬೋದು. ಸೊ ಯಾವುದೇ ಆದಂತ ಒಂದು ಈ ತರ ಒಂದು ಪರ್ಫಾರ್ಮೆನ್ಸ್ ಕಾರ್ ಆದ್ರೆ ನನಗೆ ತುಂಬಾ ಇಷ್ಟ. ಸಿಟಿಲಂತೂ ಇದು ನೋಡ್ಸಕ್ಕೆ ತುಂಬಾನೇ ಮಜಾ ಕೊಡುತ್ತೆ. ಯಾಕೆ ಅಂದ್ರೆ ಲಾಂಗ್ ರನ್ ಅಲ್ಲಿ ಮೇ ಬಿ ಯು ಕ್ಯಾನ್ ಫೀಲ್ ಲಿಟಲ್ ಬಿಟ್ ಬೋರ್ಡ್ ಬಿಕಾಸ್ ಅಂತ ಎಕ್ಸ್ಟೆಂಟ್ ಸ್ಪೀಡ್ ಹೋಗಲ್ಲ. ಸೊ ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್. ಇಟ್ ಈಸ್ ವೆರಿ ಫನ್ ಟು ಡ್ರೈವ್ ಕಾರ್, ವೆರಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ಅಂತಾನೂ ಹೇಳ್ಬೋದು. ಬಟ್ ಹ್ಯಾಂಡ್ಲಿಂಗ್ ವೈಸ್ ಹೇಳೋದಾದ್ರೆ ತುಂಬಾನೇ ವರ್ಸ್ಟ್ ಆಗಿದೆ. ನೀವು 80-100 ಹೋಗ್ತಾ ಇದ್ದಂಗೆ ನಿಮ್ಗೆ ಆ ವಾಬ್ಲಿಂಗ್ ಇರ್ಬೋದು, ಸ್ಟೇರಿಂಗ್ ಫೀಡ್ಬ್ಯಾಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಇನ್ ಸಿಟೀಸ್ ಒಂದು ಕ್ವಿಕ್ ಓವರ್ಟೇಕ್ ಆಗಿರ್ಬೋದು, ಆರ್ ಒಂದು ಶಾರ್ಟ್ ಇಲ್ಲೇ ಒಂದು ಸ್ಪಿನ್ಗೆ ಬೆಸ್ಟ್ ಪವರ್, ಬೆಸ್ಟ್ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ. ಸೊ ದಟ್ಸ್ ಇಟ್. 0 to 100 ಟೆಸ್ಟ್ ಪರ್ಫಾರ್ಮೆನ್ಸ್ ಇದ್ರದ್ದಾಗಿರುತ್ತೆ. ಸೊ ನೀವು ಇದಕ್ಕೆ ಹೋಗ್ಬೋದಾ? ಸೊ ಯಾರಿಗೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಬೆಸ್ಟ್ ಡೀಸೆಲ್ ಇಂಜಿನ್ ಕಾರ್ ಬೇಕು ಅಂದ್ರೆ ಈ ಕಾರ್ನ ನೀವು ಆಪ್ಟ್ ಮಾಡ್ಬೋದು, ಎಕ್ಸ್ಕ್ಲೂಡಿಂಗ್ ದಿ ಅದರ್ ಕಾರ್ಸ್. ಯಾಕೆಂದ್ರೆ ಒಂದು ಹೋಂಡಾದು ರಿಲಯಬಿಲಿಟಿ ಅಂಡ್ ಹೋಂಡಾ ಇಂಜಿನ್, ಹೋಂಡಾ ಪರ್ಫಾರ್ಮೆನ್ಸ್ ವೆರಿ ವೆಲ್ ಪ್ಯಾಕ್ಡ್ ಕಾರ್ ಅಂತ ಹೇಳ್ಬೋದು ಇದು. ಸೊ ಈಗ ಬರ್ತಿರೋ 3rd gen ಹೋಂಡಾ ಅಮೇಜ್ ಇದೆಯಲ್ಲ, ಅದನ್ನು ನಿಮ್ಗೆ ಪೆಟ್ರೋಲ್ ಅಲ್ಲಿ ಸಿಗೋದು. ಸೊ ಅದನ್ನು ಐ ಟ್ರೈ ಟು ಮೇಕ್ ಅ ವಿಡಿಯೋ. ಸೊ ಅದು ಬಂದು ಪೆಟ್ರೋಲ್ ಅಲ್ಲಿ ಒಳ್ಳೆ ಮೈಲೇಜ್ ಇದೆ. ಎಡಾಸ್ ಫೀಚರ್ ಅಂತ ಕೂಡ ತುಂಬಾ ಫೀಚರ್ಸ್ಗಳು ಅದರಲ್ಲಿ ಇದೆ. ಡೀಸೆಲ್ ಇಸ್ ಆಲ್ವೇಸ್ ಎ ಡೀಸೆಲ್ ಬಿಕಾಸ್ ಐ ಲವ್ ಡೀಸೆಲ್. ಅದೇ ಓಡ್ಸಕ್ಕೆ ರಿಯಲ್ ಫನ್ ಕೊಡೋದು. ಸೊ ಇದಿಷ್ಟು ಈ ಕಾರ್ ಬಗ್ಗೆ ಆಗಿರುತ್ತೋ. ಸೊ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಡೆಫಿನೆಟ್ಲಿ ನೀವು ಹೋಗ್ಬೋದು. ಒಳ್ಳೆ ಮೈಲೇಜ್ ಇದೆ. ನಿಮ್ಮ ಹತ್ರ ಈ ಕಾರ್ ಇದ್ರೆ ಡೆಫಿನೆಟ್ಲಿ ಇಟ್ಕೊಳ್ಳಿ. ಸಿಟಿ ಯೂಸ್ಗೆ ಇದಕ್ಕಿಂತ ಬೆಸ್ಟ್ ಕಾರ್ ಇಲ್ಲ. 23 to 25 ಈಸಿಲಿ ಯು ಕ್ಯಾನ್ ಗೆಟ್ ಇನ್ ಡೀಪ್ ಟ್ರಾಫಿಕ್ ಸಿಚುವೇಶನ್ ಆಲ್ಸೋ ವಿತ್ AC. ನಾವು ಇದನ್ನ ಸಿಟಿ ಯೂಸ್ಗೆನೆ ಜಾಸ್ತಿ ಯೂಸ್ ಮಾಡೋದು. ಸೊ ತುಂಬಾ ಪ್ಯಾಕ್ಡ್ ಗಾಡಿ ಇದಾಗಿರುತ್ತೆ. ಈ ಕಾರ್ನ ಡೆಫಿನೆಟ್ಲಿ ನೀವು ಕನ್ಸಿಡರ್ ಮಾಡಬಹುದು. 2025 ಇನ್ನೇನು 1 ವೀಕ್ ಆದ್ರೆ 2026 ಆಗುತ್ತೆ. ಸೊ ಡೆಫಿನೆಟ್ಲಿ ಈ ಕಾರ್ನ ನೀವು ಕನ್ಸಿಡರ್ ಮಾಡಬಹುದು. ನಿಮ್ಮ ಫಸ್ಟ್ ಕಾರ್ ಆಗಿರ್ಬೋದು ಅಥವಾ ಸೆಕೆಂಡ್ರಿ ಕಾರ್, ನಿಮ್ಮ ಹತ್ರ ಒಂದು ಬೇರೆ ಕಾರ್ ಇದ್ದಿ ಸಿಟಿಲಿ ನಿಮ್ಗೆ ಒಳ್ಳೆ ಮೈಲೇಜ್ ಇಲ್ಲ ಪೆಟ್ರೋಲ್ ಕಾರ್ ಅಂತ ಹೇಳೋದಾದ್ರೆ ಈ ಕಾರ್ನ ನೀವು ಡೆಫಿನೆಟ್ಲಿ ತಗೊಂಡು ಒಳ್ಳೆ ಸಿಟಿಲಿ ಆರಾಮಾಗಿ ಓಡಿಸ್ಕೋಬಹುದು. ಸೊ ನಮಗೂ ಒಂದು ಫ್ರೆಶ್ ಲುಕ್ ಸಿಕ್ಕಿದೆ ಕಾರ್ಗೆ. ಕಂಪ್ಲೀಟ್ ಆಗಿ ಒಂದು ಫ್ರೆಶ್ ಲುಕ್ ನ ಇದು ಕೊಟ್ಟು ಒಂದು ಸ್ಯಾಟಿಸ್ಫೈಯಿಂಗ್ ಆಗಿದೆ. ಈ ಕಾರ್ನ ಇನ್ನು 5 years ಓಡಿಸಬಹುದು. ಸೊ 2,09,000 kilometers ಇದು ರನ್ ಆಗಿದೆ. 2 times ಟೈಮಿಂಗ್ ಬೆಲ್ಟ್ ಚೇಂಜ್ ಆಗಿದೆ, ಒಂದ್ಸತಿ ಕ್ಲಚ್ ಪ್ಲೇಟ್ ಚೇಂಜ್ ಆಗಿದೆ, ಅಂಡ್ ಬ್ರೇಕ್ ಪ್ಯಾಡ್ಸ್ ಅವೆಲ್ಲ ವೇರ್ ಅಂಡ್ ಟೈರ್ ಅವಾಗ ಚೇಂಜ್ ಆಗ್ತಾನೆ ಇರುತ್ತೆ. ಟೈರ್ಸ್ ಕೂಡ ವೇರ್ ಅಂಡ್ ಟೈರ್ ಪಾರ್ಟೆ. ಈ ಕಾರ ರಿವ್ಯೂ ಆಗಿರುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ಇಟ್. ಅಂಡ್ ವಿಡಿಯೋಸ್ ಯಾಕೆ ಡಿಲೇ ಆಗ್ತಿದೆ ಅಂದ್ರೆ ಡ್ಯೂ ಟು ದಿ ಎಕ್ಸಾಮ್ಸ್ ಅಂಡ್ ಕಾಲೇಜ್ ಟೆನ್ಷನ್ಸ್ ಆಗಿರ್ಬೋದು. ಸೊ ಫಸ್ಟ್ ಇಯರ್ ಲೈಫ್ ಹೇಗಿದೆ ಅಂದ್ರೆ ಡೆಫಿನೆಟ್ಲಿ ವರ್ಸ್ಟ್ ಆಗಿದೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಮುಂದೆ ವಿಡಿಯೋಸ್ ಆನ್ ಟೈಮ್ ಬರಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.